ನಮ್ಮ ಸನಾತನ ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ 6ನೇ ಮಾಸವೇ ಆಷಾಢ ಮಾಸ. ಈ ಮಾಸದಲ್ಲಿ ಹುಣ್ಣಿಮೆಯ ದಿನ ಚಂದ್ರನು ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರಗಳಲ್ಲಿ ಇರುವುದರಿಂದ ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಸಾಮಾನ್ಯವಾಗಿ ಜನರು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಅಂದರೆ ಆಷಾಢ ಮಾಸದಲ್ಲಿ ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ, ಹಾಗೆ ಹೊಸ ಮನೆಯ ಖರೀದಿ, ಮನೆಯನ್ನ ಬದಲಾಯಿಸುವುದು, ವಾಹನವನ್ನ ಕೊಳ್ಳುವುದು, ಮನೆಯ ನಿರ್ಮಾಣಕ್ಕೆ ಪಾಯ ಹಾಕುವಂತಹ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ವರ್ಷದ ಆಷಾಢ ಮಾಸ ಜೂನ್ 26ರಿಂದ ಜುಲೈ 24ರವರೆಗೆ ಇರುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ಸಹ ವಿಶೇಷವಾದ ಮಹತ್ವವಿದೆ. ವರ್ಷದ 4ನೇ ತಿಂಗಳಾಗಿರುವಂತಹ ಆಷಾಢ ಮಾಸವೂ ಸಹ ಅಂತಹದ್ದೇ ಒಂದು ಪವಿತ್ರವಾದ ಕಾಲಘಟ್ಟ. ಆಧ್ಯಾತ್ಮಿಕ ಆಚರಣೆಗಳಿಗಾಗಿಯೇ ಹೆಸರುವಾಸಿಯಾಗಿರುವಂತಹ ಆಷಾಢ ಮಾಸದ ಮಹತ್ವವೇನು, ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನೇಕೆ ಮಾಡುವುದಿಲ್ಲ, ಹಾಗೂ ಈ ಮಾಸದಲ್ಲಿ ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನೇಕೆ ಮಾಡುವುದಿಲ್ಲ? ಆಷಾಢ ಮಾಸ ದಕ್ಷಿಣಾಯನ ಕಾಲದಿಂದ ಪ್ರಾರಂಭವಾಗುತ್ತದೆ. ದಕ್ಷಿಣಾಯನ ಕಾಲದಲ್ಲಿ ಸೂರ್ಯ ದಕ್ಷಿಣಾಭಿಮುಖವಾಗಿ ಸಂಚರಿಸಲು ಆರಂಭಿಸುತ್ತಾನೆ. ನಮ್ಮ ಒಂದು ವರ್ಷ ದೇವಾನುದೇವತೆಗಳಿಗೆ ಒಂದು ದಿನಕ್ಕೆ ಸಮ. ದೇವಾನುದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿಯ ಸಮಯ. ಆದ್ದರಿಂದಲೇ ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಿಂದಿರುತ್ತಾರೆ ಹಾಗೂ ದಕ್ಷಿಣಾಯನದಲ್ಲಿ ನಿದ್ರೆಗೆ ಜಾರಿರುತ್ತಾರೆ. ಆಷಾಢ ಮಾಸದ ಆರಂಭದಿಂದ ದೇವಾನುದೇವತೆಗಳಿಗೆ ಕತ್ತಲೆ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ದೇವತೆಗಳೆಲ್ಲ ಯೋಗ್ಯ ನಿದ್ರೆಯಲ್ಲಿರುವ ಕಾರಣದಿಂದಲೇ ಶುಭ ಕಾರ್ಯಗಳಿಗೆ ದೇವತೆಗಳ ಪೂರ್ಣ ಅನುಗ್ರಹ ಲಭಿಸುವುದಿಲ್ಲ. ಹೀಗಾಗಿ ಈ ಮಾಸದಲ್ಲಿ ಕೈಗೊಳ್ಳುವ ಯಾವುದೇ ಮಂಗಳ ಕಾರ್ಯಗಳು ಸಫಲವಾಗುವುದಿಲ್ಲ ಎನ್ನುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ನಂಬಿಕೆಯಾಗಿದೆ. ಇದು ಧಾರ್ಮಿಕ ಕಾರಣವಾದರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರಲು ಪ್ರಾಕೃತಿಕ ಕಾರಣಗಳು ಸಹ ಇವೆ. ಆಷಾಢ ಎಂದರೆ ಭರತ ವರ್ಷದ ಮಳೆಗಾಲ ಪ್ರಾರಂಭವಾಗುವ ತಿಂಗಳು. ಅನಾದಿ ಕಾಲದಿಂದಲೂ ನಮ್ಮ ದೇಶ ಬಹುಪಾಲು ಕೃಷಿ ಆಧಾರಿತ ದೇಶ. ಆಷಾಢದಲ್ಲಿ ಹೆಚ್ಚಿನ ಕಡೆಗೆ ಗಮನವನ್ನು ಕೃಷಿ ಕಡೆಗೆ ನೀಡಬೇಕಾಗುತ್ತದೆ. ಅಲ್ಲದೆ ಜಿಟಿ ಮಳೆಯಲ್ಲಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಪ್ರಯಾಣವನ್ನು ಬೆಳೆಸುವುದು ಸಹ ಕಷ್ಟವೆಂಬ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಮಂಗಳಕರ ಕಾರ್ಯಗಳನ್ನು ಮಾಡುವುದಿಲ್ಲ. ಅಷ್ಟೇ ಅಲ್ಲದೆ ಮದುವೆಯಾದ ಮೊದಲ ವರ್ಷ ಹೆಣ್ಣು ಮಕ್ಕಳನ್ನು ತವರಿಗೆ ಕಳಿಸುವ ಪದ್ಧತಿಯೂ ಸಹ ಇದೆ. ಪತಿಯು ಕೃಷಿಯ ಚಟುವಟಿಕೆಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಲಿ ಎಂಬ ಕಾರಣದಿಂದಲೇ ಈ ಪದ್ಧತಿಯು ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿದೆ. ಆಷಾಢ ಮಾಸದ ಮಹತ್ವ. ಶುಭ ಕಾರ್ಯಗಳನ್ನು ಮಾಡಲು ನಿಷೇಧಿಸಿದೆ ಎಂಬ ಕಾರಣಕ್ಕೆ ಆಷಾಢ ಮಾಸವನ್ನು ಒಳ್ಳೆಯದಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಧಾರ್ಮಿಕ ದೃಷ್ಟಿಯಿಂದ ಈ ತಿಂಗಳು ಅತ್ಯಂತ ಗಮನಾರ್ಹವಾಗಿದೆ. ಈ ತಿಂಗಳಲ್ಲಿ ಹಲವು ವೃತ್ತಗಳು, ಹಬ್ಬಗಳು ಬರುತ್ತವೆ. ಈ ಮಾಸದಲ್ಲಿ ಬರುವ ದೇವಶಯನಿ ಏಕಾದಶಿಯಿಂದ 4 ತಿಂಗಳ ಕಾಲ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುತ್ತಾರೆ. ಈ 4 ತಿಂಗಳ ಅವಧಿಯನ್ನು ಚಾತುರ್ಮಾಸ ಎಂದು ಉಲ್ಲೇಖಿಸಲಾಗುತ್ತದೆ. ಅಂದರೆ ಆಷಾಢ ಮಾಸ ಚಾತುರ್ಮಾಸದ ಆರಂಭಿಕ ಕಾಲ. ಚಾತುರ್ಮಾಸದ ಸಮಯಾವಧಿಯಲ್ಲಿ ಮಹಾವಿಷ್ಣು ದೇವರನ್ನ ಪೂಜಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗೂ ಸಾಧು ಸಂತರು ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾರೆ. ಈ ಚಾತುರ್ಮಾಸದ 4 ತಿಂಗಳ ಅವಧಿಯಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ನಿಲ್ಲಿಸುವ ಮೂಲಕ ಸಾಧು ಸಂತರು ಒಂದೇ ಸ್ಥಳಗಳಲ್ಲಿ ನೆಲೆಸಿ ಧ್ಯಾನ, ಚಿಂತನೆ ಮತ್ತು ಜಪ ಅನುಷ್ಠಾನಗಳಲ್ಲಿ ಮಗ್ನರಾಗುತ್ತಾರೆ. ಮಹಾವಿಷ್ಣು ದೇವರು ಯೋಗ ನಿದ್ರೆಯಲ್ಲಿರುವುದರಿಂದ ಜಗತ್ತನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಆಷಾಢ ಮಾಸದಲ್ಲಿ ವ್ರತಾನುಷ್ಠಾನಗಳನ್ನು ಮಾಡಬೇಕೆಂಬ ನಿಯಮವಿದೆ. ಶಿವ ಪರಮಾತ್ಮರು ಪಾರ್ವತಿ ದೇವಿಗೆ ಅಮರತ್ವದ ರಹಸ್ಯವನ್ನು ಹೇಳಿಕೊಟ್ಟದ್ದು ಹಾಗೂ ಗಂಗೆ ಶಿವದೇವರ ಜಟೆಯಿಂದ ಉತ್ತರಾಭಿಮುಖವಾಗಿ ಹರಿದು ಭೂಮಿಗೆ ಪ್ರವೇಶ ಮಾಡಿದ್ದು ಸಹ ಆಷಾಢ ಮಾಸದಲ್ಲಿ.
ಪುರಿ ಜಗನ್ನಾಥ ರಥಯಾತ್ರೆ, ಪಂಡರಾಪುರದ ದೇವರ ದರ್ಶನಕ್ಕಾಗಿ ಪಾದಯಾತ್ರೆ ನಡೆಸುವುದು ಇದೇ ಆಷಾಢ ಮಾಸದಲ್ಲಿ. ಪ್ರತಿ ವರ್ಷ ಅಮರನಾಥನ ಹಿಮಲಿಂಗ ದರ್ಶನ ಆರಂಭವಾಗುವುದು ಸಹ ಇದೇ ಆಷಾಢ ಮಾಸದಲ್ಲಿ. ಇಂದ್ರದೇವ ಗೌತಮ ಮುನಿಗಳಿಂದ ಸಹಸ್ರಾಕ್ಷನಾಗುವ ಶಾಪವನ್ನು ಪಡೆದ ನಂತರ ಆಷಾಢ ಮಾಸದಲ್ಲಿ 4 ಸೋಮವಾರ ಸೋಮೇಶ್ವರ ವ್ರತವನ್ನು ಕೈಗೊಂಡು ಶಾಪದಿಂದ ವಿಮೋಚನೆಯನ್ನು ಪಡೆದುಕೊಂಡಿದ್ದ. ಮಹಾಪತಿವ್ರತೆಯಾದ ಅನಸೂಯಾದೇವಿ ಆಷಾಢ ಮಾಸದ 4 ಸೋಮವಾರಗಳಂದು ಶಿವದೇವರ ವ್ರತವನ್ನು ಕೈಗೊಂಡು ಪತಿಯ ದೀರ್ಘಾಯುಷ್ಯಕ್ಕೆ ಕಾರಣಕರ್ತರಾಗಿದ್ದರು. ನಮ್ಮ ನಾಡಿನ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿ ದೇವಿಯ ಜನ್ಮ ಮಾಸವೂ ಸಹ ಇದೇ ಆಷಾಢ ಮಾಸ. ಇದೇ ಕಾರಣಕ್ಕೆ ಆಷಾಢ ಶುಕ್ರವಾರಗಳಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅಲಂಕಾರ ಭೂಷಿತರಾದ ತಾಯಿ ಚಾಮುಂಡೇಶ್ವರಿ ತಾಯಿಯನ್ನು ಕಣ್ತುಂಬಿಕೊಳ್ಳಲು ಭಕ್ತ ವೃಂದವೇ ಹರಿದು ಬರುತ್ತದೆ. ಗುರುಪೌರ್ಣಿಮೆ ಗುರು ವೇದವ್ಯಾಸರು ಜನಿಸಿದಂತಹ ದಿನ. ಆಷಾಢ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಲಾಗುತ್ತದೆ. ಹಾಗೆ ಚಾತುರ್ಮಾಸದ ವ್ರತವನ್ನು ಪ್ರಾರಂಭ ಮಾಡಲಾಗುತ್ತದೆ. ಈ ಎಲ್ಲ ಮಹತ್ವಗಳು ಆಷಾಢ ಮಾಸದಲ್ಲಿ ಇರುವುದರಿಂದ ಆಷಾಢ ಮಾಸ ಧಾರ್ಮಿಕ ದೃಷ್ಟಿಯಿಂದ ಬಹಳ ಮಹತ್ವ ಪಡೆದದ್ದಾಗಿದೆ. ಆಷಾಢ ಮಾಸದಲ್ಲಿ ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳು: ವಿಷ್ಣು, ಸೂರ್ಯ ಹಾಗೂ ಶಿವಪೂಜೆ. ಆಷಾಢ ಮಾಸದಲ್ಲಿ ದೇವಾನುದೇವತೆಗಳ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ಅದರಲ್ಲಿಯೂ ಮಹಾವಿಷ್ಣು ದೇವರಿಗೆ ತುಳಸಿ ದಳದಿಂದ ಪೂಜೆಯನ್ನು ಮಾಡುವುದು, ಸೂರ್ಯ ದೇವರಿಗೆ ಪ್ರತಿನಿತ್ಯವೂ ಅರ್ಘ್ಯವನ್ನು ಸಮರ್ಪಿಸುವುದು ಮತ್ತು ಆಷಾಢ ಸೋಮವಾರಗಳಂದು ನಿರಾಹಾರದಿಂದಿದ್ದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದು ಬಹಳ ಪುಣ್ಯಕರವಾಗಿರುತ್ತದೆ. ಈ ಮಾಸದಲ್ಲಿ ಮಾಡಲಾಗುವ ಪೂಜೆ ಹಾಗೂ ಯಜ್ಞಯಾಗಾದಿಗಳಿಂದ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು. ಇವು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತಂದುಕೊಡುತ್ತದೆ. ಆಷಾಢ ಮಾಸದಲ್ಲಿ ಯತಿಗಳ ಪೂಜಾನುಷ್ಠಾನಕ್ಕೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊಡುವುದು ನಾಗರಿಕರ ಪಾಲಿನ ಪುಣ್ಯದ ಕೆಲಸ. ಹಾಗೆ ಆಷಾಢ ಮಾಸದಲ್ಲಿ ಗಾಯತ್ರಿ ಹಾಗೂ ಪ್ರಣವ ಮಂತ್ರಗಳನ್ನು ಪಠನ ಮಾಡುವುದು ಸಹ ಶ್ರೇಯಸ್ಕರವಾಗಿದೆ. ದಾನ ಧರ್ಮಗಳನ್ನು ಮಾಡುವುದು: ಆಷಾಢ ಮಾಸದಲ್ಲಿ ಪಾದುಕೆ, ಛತ್ರಿ, ಉಪ್ಪು ಹಾಗೂ ನೆಲ್ಲಿಕಾಯಿ ದಾನವನ್ನು ಮಾಡಿದರೆ ಆತ್ಮ ಶುದ್ಧೀಕರಣ ಹಾಗೂ ಪಾಪಗಳ ಪರಿಹಾರ ಉಂಟಾಗಿ ಅಸಂಖ್ಯಾತ ಪುಣ್ಯಫಲ ಪ್ರಾಪ್ತವಾಗುತ್ತದೆ. ಧಾರ್ಮಿಕ ಯಾತ್ರೆ: ಧಾರ್ಮಿಕ ಪ್ರವಾಸಗಳಿಗೆ ಆಷಾಢ ಮಾಸದಲ್ಲಿ ವಿಶೇಷ ಸ್ಥಾನವಿದೆ. ಆಷಾಢ ಮಾಸದಲ್ಲಿ ಮಾಡುವ ಧಾರ್ಮಿಕ ಯಾತ್ರೆಗಳು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತದೆ. ಆಷಾಢ ಮಾಸದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡ ನಮ್ಮೆಲ್ಲರಿಗೂ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ.